ಮಾಧ್ಯಮ ಲೋಕದ ದಿಗ್ಗಜ ರಾಮೋಜಿರಾವ್ ಇನ್ನಿಲ್ಲ. ಬೆಳಗಿನ ಜಾವ 4:50ಕ್ಕೆ ರಾಮೋಜಿರಾವ್ ಕೊನೆಯುಸಿರೆಳೆದಿದ್ದಾರೆ. ರಾಮೋಜಿರಾವ್ ಅವರಿಗೆ 87 ವರ್ಷ ವಯಸ್ಸಾಗಿತ್ತು. ಮಾಧ್ಯಮ ರಂಗದ ಭೀಷ್ಮ ರಾಮೋಜಿರಾವ್ ಕೊನೆಯುಸಿರೆಳೆದಿದ್ದಾರೆ. ಸಿನಿಮಾ, ಮಾಧ್ಯಮ, ಉದ್ಯಮ, ರಾಜಕೀಯ ಗಣ್ಯರಿಂದ ಕಂಬನಿ ಮಿಡಿಯಲಾಗ್ತಾ ಇದೆ. 1936ರ ನವೆಂಬರ್ 16ರಂದು ಚೆರುಕೂರಿಯಲ್ಲಿ ರಾಮೋಜಿರಾವ್ ಅವರ ಜನನ ಆಗುತ್ತೆ. ಆಂಧ್ರದ ಕೃಷ್ಣಾ ಜಿಲ್ಲೆಯ ಪೆದಪರುಪುಡಿಯಲ್ಲಿ ರಾಮೋಜಿರಾವ್ ಅವರು ಜನಿಸ್ತಾರೆ. ಮೂಲತಃ ಕೃಷಿ ಕುಟುಂಬದಲ್ಲಿ ಅವರು ಜನಿಸ್ತಾರೆ. ಉದ್ಯಮ, ಮಾಧ್ಯಮ ಮತ್ತು ಚಲನಚಿತ್ರ ನಿರ್ಮಾಪಕರಾಗಿ ಯಶಸ್ವಿ ಒಬ್ಬ ಸಂಸ್ಥಾಪಕನಾಗಿ ಅವರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ರಾಮೋಜಿ ಗ್ರೂಪ್ನ ಮುಖ್ಯಸ್ಥರಾಗಿದ್ದ ಚೆರುಕೂರಿ ರಾಮೋಜಿರಾವ್ ಅವರ ಪೂರ್ಣ ಹೆಸರು. ರಾಮೋಜಿ ಫಿಲಂ ಸಿಟಿಯನ್ನು ಸ್ಥಾಪನೆ ಮಾಡಿದಂತಹ ರಾಮೋಜಿರಾವ್ ಇನ್ನಿಲ್ಲ. ಈನಾಡು ಪತ್ರಿಕೆ, ಇಟಿವಿ ನೆಟ್ವರ್ಕ್, ಟಿವಿ ಚಾನೆಲ್ಗಳ ಸ್ಥಾಪನೆಯನ್ನು ಅವರು ಮಾಡ್ತಾರೆ. ಚಲನಚಿತ್ರ ನಿರ್ಮಾಣ ಕಂಪನಿ ಉಷಾ ಕಿರಣ್ ಮೂವೀಸ್ ಕೂಡ ಸ್ಥಾಪಿಸಿದ್ದಾರೆ. ಇನ್ನು ಡಾಲ್ಫಿನ್ಸ್ ಗ್ರೂಪ್ ಆಫ್ ಹೋಟೆಲ್ಸ್ ಹೆಸರು ಕೇಳೇ ಇರ್ತೀರಾ, ಅದು ಕೂಡ ಅವರದ್ದೇ, ಅವರ ಒಡೆತನದ್ದು. ಚಿಟ್ ಫಂಡ್ಗಳನ್ನು ಕೂಡ ಅವರು ಸ್ಥಾಪನೆ ಮಾಡಿದ್ದಾರೆ. ಕಲಾಂಜಲಿ ಶಾಪಿಂಗ್ ಮಾಲ್, ಮಯೂರಿ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಸ್ಥಾಪನೆ ಮಾಡಿದ್ದಾರೆ. ಇನ್ನು ತುಂಬ ಜನಪ್ರಿಯ ಪ್ರಿಯಾ ಉಪ್ಪಿನಕಾಯಿ ಉದ್ಯಮವನ್ನು ಕೂಡ ರಾಮೋಜಿರಾವ್ ಅವರು ನಡೆಸ್ತಾ ಇದ್ರು. 4 ಫಿಲ್ಮ್ಫೇರ್ ಪ್ರಶಸ್ತಿ, 5 ನಂದಿ ಪ್ರಶಸ್ತಿಗಳನ್ನು ಅವರು ಪಡ್ಕೊಂಡಿದ್ದಾರೆ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿದ್ದ ಚೆರುಕೂರಿ ರಾಮೋಜಿರಾವ್ ಅವರು ಇವತ್ತು ಬೆಳಗಿನ ಜಾವ 4:50ಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಪದ್ಮವಿಭೂಷಣ ಗೌರವಕ್ಕೂ ಕೂಡ ಚೆರುಕೂರಿ ರಾಮೋಜಿರಾವ್ ಅವರು ಪಾತ್ರರಾಗಿದ್ದರು. ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಅವರ ಒಂದಿಷ್ಟು ಮೆಮೊರೇಬಲ್ ಫೋಟೋಗಳನ್ನು ನೀವು ನೋಡ್ತಾ ಇದ್ದೀರಾ. ರಾಜಕೀಯ ದಿಗ್ಗಜರ ಜೊತೆ ಅವರು ಕಾಣಿಸಿಕೊಂಡಿರುವಂತಹ ದೃಶ್ಯವನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟಂತಹ ಒಬ್ಬ ದೊಡ್ಡ ಸಂಸ್ಥಾಪಕ. ನೀವು ರಾಮೋಜಿ ಫಿಲಂ ಸಿಟಿ ಅಂದ ತಕ್ಷಣ ಒಂದು ದೊಡ್ಡ ಬೇರೆ ಪ್ರಪಂಚನೇ ಅಲ್ಲಿದೆ. ಪ್ರತಿನಿತ್ಯ 10,000, 15,000ಕ್ಕೂ ಅಧಿಕ ಸಿಬ್ಬಂದಿಯಲ್ಲಿ ಕೆಲಸ ಮಾಡ್ತಾರೆ. ಇನ್ನು ಹೇಳಬೇಕು ಅಂತಂದರೆ ಈ ಬಾಹುಬಲಿ ಮೂವಿ ಶೂಟಿಂಗ್ ಆಗಿರೋದಾಗಿರಬಹುದು, RRR ಮೂವಿ ಶೂಟಿಂಗ್ ಆಗಿರಬಹುದು, ಈ ಥರ ನೂರಾರು ಮೂವಿಗಳನ್ನು ಶೂಟಿಂಗ್ ಮಾಡಿದಂತಹ ಸ್ಥಳ ಅಂತಂದರೆ ಅದು ರಾಮೋಜಿ ಫಿಲಂ ಸಿಟಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.